ದಕ್ಷಿಣ ಭಾರತದೊಳಗೆ ಇಲ್ಲಿ ಸಂಚಾರ ಮಾಡಿದ್ನು ಅಂತ. ಅಂದ್ರೆ ಅವ್ರು ದಂಡೇತ್ ಬಂದಿದ್ನು ಒಟ್ಟು ಇಲ್ಲಿ ಸಂಚಾರ ಮಾಡಕತ್ತಿದ್ನಂತ. ರಾಜಾರೇ ಅವ ಮಾಂಡಲಿಕ್ ಅಂತ. ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಇವತ್ತಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ಇಂದು ಶ್ರೀ ವೀರಭದ್ರಸ್ವಾಮಿಯ ದರ್ಶನ ಪಡೆದು ಪ್ರಾಚೀನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅಣ್ಣಿಗೇರಿ ಪ್ರಾಚೀನ ದೇವಾಲಯಗಳಿಗೆ, ಜೈನ್ ಬಸದಿಗಳಿಗೆ, ಮಠ ಮಂದಿರ ಮಸೀದಿಗಳಿಗೆ ಪ್ರಸಿದ್ಧ ಸ್ಥಳ. ಕರ್ನಾಟಕ ದೇವಾಲಯಗಳ ತವರೂರು ಎಂದೇ ವರ್ಣಿಸಿದ್ದಾರೆ. ಪ್ರತಿಯೊಬ್ಬ ಸ್ಪಿರಿಚುವಲ್ ಸೋಲ್ ಮತ್ತು ಇತಿಹಾಸ ಪ್ರೇಮಿಗಳು ಭೇಟಿ ನೀಡಲೇಬೇಕಾದಂತಹ ಅನೇಕ ಸ್ಥಳಗಳು ಅಣ್ಣಿಗೇರಿಯಲ್ಲಿವೆ. ಶ್ರೀ ವೀರಭದ್ರ ದೇವಾಲಯದ ಅರ್ಚಕರ ಅನುಭವದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀರಭದ್ರೇಶ್ವರ ಅಂದ್ರೆ ಪುರದ ವೀರಭದ್ರ ಅಂತ ಇವನಿಗೆ ಹೆಸರು. ದಕ್ಷಿಣ ಭಾರತದೊಳಗೆ ಹಿಂದೆಗಡೆ ಎಲ್ಲ ಕಡೆ ವೀರಭದ್ರವ್ರ ಮೂರ್ತಿ ಪ್ರತಿಷ್ಠಾಪನೆಗೊಂಡವು. ಮೂಲ ಅವಾಗ ಇಲ್ಲಿ ಅಣ್ಣಿಗೇರಿ ಒಳಗೆ ಮಾಡಿದಕ್ಕೆ ಅವಾಗ ಪುರದ ವೀರಭದ್ರ ಅಂತ ಹೆಸರಿಟ್ಟವ ರಾಜ. ವೀರ ಗೊಗ್ಗಿದೇವ ಅಂತೇಳಿ ರಾಜಾರೇ ಅವ ಮಾಂಡಲಿಕ್ ಅಂತವ ಐತಿ. ಅದನ್ನ ಓದಕ್ ಬಂದವ್ರಿಗೆ ಗೊತ್ತಾಕೈತದ. ಓದಕ್ ಬಂದ್ರೆ ಗೊತ್ತಾಕೈತಲ್ರಿ, ಅದ ಚಾಲೆಂಜ್. ದೇವರ ವಿಗ್ರಹ ತುಂಬಾ ವಿಶೇಷವಾಗಿದೆ ಹಾಗೂ ವಿಭಿನ್ನವಾಗಿರುವುದನ್ನ ನೀವು ಗಮನಿಸಬಹುದು. ಶ್ರೀ ವೀರಭದ್ರ ಸ್ವಾಮಿಯ ಮುಂದೆ ನಂದಿ ಕುಳಿತಿದ್ದಾನೆ. ಕಂಬಗಳ ಮೇಲಿನ ಶಿಲ್ಪಕಲೆ ಸುಂದರವಾಗಿ ಹಾಗೂ ಮೇಲಿನ ಈ ಆರ್ಟ್ ವರ್ಕ್ ಸಿಮಿಟ್ರಿನ ನೋಡಿದರೆ ಆ ಕಾಲದ ಕಲಾವಿದರ ಕಲೆಯ ಬಗ್ಗೆ, ಅವರ ಈ ವಿನ್ಯಾಸದ ಬಗ್ಗೆ ಮೆಚ್ಚುಗೆ ಇರೋದು ಖಂಡಿತ. ಅಮೃತೇಶ್ವರ ಅಂತಂದ್ರೆ ಪರಮೇಶ್ವರ ರೀ ಮೂರ್ತಿ, ಅದು ಈಶ್ವರಲಿಂಗು. ಅವ ತಂದಿ ಮಗ ಮೂಲಕ ಇದು ಹೊಯ್ಸಳಂದಲ್ಲ ವೀರ ಗೊಗ್ಗಿದೇವನ ಕಾಲದಾಗ ಆಗಿದ್ದು ಅಂತ ಅವ್ರು ಹೇಳಿ. ಈ ವೀರಭದ್ರೇಶ್ವರ ಪಾನ್ ಬಟ್ಲ ಮ್ಯಾಗ ಅದಾನ. ಪಾನ್ ಬಟ್ಲ ಅಂದ್ರೆ ಈಶ್ವರನ ಇದು ಸಂಕೇತ, ಅದ್ರ ಮ್ಯಾಗ ವೀರಭದ್ರ ನಿಂತ. ಪ್ರಾಚೀನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುವ ಮಾರ್ಗವೆಂದರೆ ಈ ಶಾಸನಗಳು. ಪುರದ ವೀರಭದ್ರ ಸ್ವಾಮಿಯ ದೇವಾಲಯದ ಹೊರಗೋಡೆಯ ಮೇಲೆ ವಿಶಿಷ್ಟವಾದ ಕಲೆಯಲ್ಲಿ ಸುಂದರವಾದ ಮೂರ್ತಿಗಳನ್ನು ಗಮನಿಸಬಹುದು. ಮೂರ್ತಿಗಳು ಚಿಕ್ಕದಾದರೂ ತುಂಬ ಚೊಕ್ಕದಾಗಿ ಕಾರ್ವಿಂಗ್ ಮಾಡಿದ್ದಾರೆ ಹಾಗೂ ದೇ ಆರ್ ಆಲ್ ಬ್ಯೂಟಿಫುಲ್. ಈ ಒಂದು ಪ್ರಾಚೀನ ದೇವಾಲಯ ಅದರದ್ದೇ ಆದ ವಿಶೇಷತೆಗಳನ್ನು ಹೊಂದಿವೆ. ಇಂತಹ ಅದ್ಭುತವಾದ ಮಾರ್ವೆಲ್ಸ್ ನಿರ್ಮಿಸಿದ ಪ್ರತಿಯೊಬ್ಬ ಶಿಲ್ಪ ಕಲಾವಿದ ವಾಸ್ ಜೀನಿಯಸ್. 600 ಒಳಗಾಗೈತಿ ಅಂದ್ರೆ ಅವರು ಪರಮಾತ್ಮ ಶಿವನ ರುದ್ರಾವತಾರ ಶ್ರೀ ವೀರಭದ್ರನ ಒಂದು ವಿಶೇಷವಾದ ಸಂಚಿಕೆಯನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಶ್ರೀ ಆದಿಕವಿ ಪಂಪನವರ ಜನ್ಮಭೂಮಿ ಈ ಅಣ್ಣಿಗೇರಿ. ಅನೇಕ ರಾಜವಂಶರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಈ ದೇವಾಲಯದ ಪಕ್ಕದಲ್ಲಿ ಪುರಸಭೆ ಕಚೇರಿ ಇದೆ. ಈ ಕಲ್ಯಾಣಿ ಕೂಡ ಈ ಪ್ರಾಚೀನ ದೇವಾಲಯಕ್ಕೆ ಸೇರಿದ್ದು ಎಂದು ಹೇಳುತ್ತಾರೆ. ಶ್ರೀ ವೀರಭದ್ರ ಸ್ವಾಮಿಯ ಆಶೀರ್ವಾದ ನಿಮಗೆ ಸಿಗಲಿ. ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಇವತ್ತಿನ ಸ್ಪಿರಿಚುವಲ್ ಜರ್ನಿ ನೋಡಿದ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ನಾಡು ಋಷಿಗಳು, ಅಧ್ಯಾತ್ಮದ ಮಹಾಗುರುಗಳು, ಸಂತರು, ಕವಿಗಳು, ಲೇಖಕರು ಜನಿಸಿದ ನಾಡಿನಲ್ಲಿ ನಾವು ಜನಿಸಿರೋದು ನಮ್ಮ ಭಾಗ್ಯ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. Until then, take care. God bless you. Peace for humanity.